tan of A is equal to cot B. Prove that A plus B is equal to 90. ಇದು ನಿಮ್ಮ ಕಾಂಪ್ಲಿಮೆಂಟರಿ ಆಂಗಲ್ಸು ಮತ್ತೆ ಹೇಗೆ ನಾವು ಎರಡು ಈಕ್ವೇಷನ್ನ ಕನ್ವರ್ಟ್ ಮಾಡಿ ಇನ್ಪುಟ್ನ ಈಕ್ವೇಟ್ ಮಾಡ್ಬೋದು. ಅದು ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಂತ ಹೇಳಿದ್ರೆ ಇದು ನೀವೇ ಮಾಡ್ಬೋದು. ಸೊ ಇವಾಗ ಪಾಸ್ ಮಾಡಿ ಮಾಡೋ ಕರ್ತವ್ಯ ನಿಮ್ಮದು. ಮಾಡಿದ್ರ ಪಾಸ್ ಮಾಡಿ. ಓಕೆ, ಮಾಡಿತ್ತು ಅಂತ ಹೇಳಿದ್ರೆ ನೋಡಿ, ಇಲ್ಲ ಅಂತ ಹೇಳಿದ್ರೆ ಪಾಸ್ ಮಾಡಿ. ಸೊ ಇವಾಗ ಏನಂತ ಹೇಳಿದ್ರೆ tan A is equal to cot B. ಎರಡು ಫಂಕ್ಷನ್ ಒಂದೇ ಆಗಿದ್ದು ನಾವು ಇನ್ಪುಟ್ ಕಂಪೇರ್ ಮಾಡ್ಬೋದಾಯಿತು. ಬಟ್ ಇವೆರಡು ಫಂಕ್ಷನ್ ಬೇರೆ ಬೇರೆ ಇದೆ. ಹಾಗಾಗಿ ನಾನು ಒಂದನ್ನ tan A ಇಲ್ಲಾಂದ್ರೆ cot B ಒಂದು ಫಂಕ್ಷನ್ನ ಮತ್ತೊಂದು ಫಂಕ್ಷನ್ ಕನ್ವರ್ಟ್ ಮಾಡ್ತೀನಿ. ಹೇಗೆ? ಓಕೆನೆ, ಕನ್ವರ್ಟ್ tan A to cot B ಆರ್ cot of something. ಹೇಗೆ ಅಂತ ಹೇಳಿದ್ರೆ tan theta is equal to cot of 90 minus theta. ಹಾಗೆ ಅಷ್ಟೇ. ಸೊ therefore cot of 90 minus A is equal to cot of B. So cot of something is equal to cot of something. The function is same ಅಲ್ವಾ? ಔಟ್ಪುಟ್ ಕೂಡ ಒಂದೇನೆ, ಯಾಕಂತ ಹೇಳಿದ್ರೆ ಅವರೇ ಹೇಳಿದ್ದಾರೆ. ಹಾಗಾಗಿ ಇನ್ಪುಟ್ ಸೇಮ್ ಆಗಿರಬೇಕು. ಸೊ ಬೇಸಿಕಲಿ 90 minus A is equal to B. ಸೊ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ B plus A or A plus B is equal to 90. Hence proved. ಅಷ್ಟೇನೆ ಅಲ್ವಾ? ಸೊ ಫಂಕ್ಷನ್ನ ನಾನು ಒಂದೇ ಮಾಡಿ ಆಮೇಲೆ ನಾನು ಸಬ್ಸ್ಟಿಟ್ಯೂಟಿಂಗ್, ಸರಿನಾ, ಇನ್ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ನಾವು ಇನ್ಪುಟ್ ಕಂಪೇರ್ ಮಾಡ್ಬೋದು. ಯಾಕಂದ್ರೆ ಸೇಮ್ ಫಂಕ್ಷನ್ ಸೇಮ್ ಔಟ್ಪುಟ್, ಹಾಗಾಗಿ ಇನ್ಪುಟ್ ಕಂಪೇರ್ ಮಾಡ್ಬೋದು. ಕಂಪೇರ್ ಮಾಡಿ ರೀಅರೇಂಜ್ ಮಾಡ್ಕೊಳ್ಳಿ, ಉತ್ತರ ಸಿಗುತ್ತೆ.